ಬಿಎಸ್ವೈ ತಟ್ಟೆಯಲ್ಲಿ ಹೆಗ್ಗಣವಲ್ಲ, ಕತ್ತೆ ಸತ್ತು ಬಿದ್ದಿದೆ. ಪೋಸ್ಕೋ ಕೇಸನ್ನು ನೆನಪಿಸಿ ಬಿಎಸ್ವೈಗೆ ಸಿದ್ದು ಗುದ್ದು. ಬಿಎಸ್ವೈ ಬಿಜೆಪಿ =21 ಕೇಸ್, ಮೋದಿ ರಾಜೀನಾಮೆ. ಮಾಜಿ ಸಿಎಂ ಬಿಎಸ್ವೈ ಸದ್ಯ ಹಲ್ಲಿಲ್ಲದ ಹಾವಾಗಿದ್ದಾರ. ಸಿದ್ದು ಸರ್ಕಾರದ ವಿರುದ್ಧ ಹೋದಲ್ಲಿ ಬಂದಲ್ಲಿ ಪತನದ ಮಾತುಗಳನ್ನೇ ಆಡಿ ಬುಸುಗುಡುತ್ತಿದ್ದಾರೆ. ಆ ಮೂಲಕ ರಾಜ್ಯದಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅನ್ನೋ ತಿರುಕನ ಕನಸನ್ನ ಕಾಣ್ತಿದ್ದಾರೆ. ಜೊತೆಗೆ ಬಿಜೆಪಿ ಪಾದಯಾತ್ರೆ ಮುಗಿಯೋದ್ರೊಳಗೆ ಸಿದ್ದರಾಮಯ್ಯನವರೇ ರಾಜೀನಾಮೆ ಕುಡಿ ಅಂತೇಳಿ ಗುಡುಗುತ್ತಿದ್ದಾರೆ. ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಕೊಟ್ಟ ತಿರುಗೇಟು ಹೇಗಿತ್ತು? ಏನದು ಬಿಎಸ್ವೈ ಪ್ಲಸ್ ಬಿಜೆಪಿ =21 ಕೇಸ್, ಮೋದಿ ರಾಜೀನಾಮೆ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಒಂದೇ ತಿಂಗಳಲ್ಲಿ ಎನ್ಇಟಿ ಯುಜಿ ಪರೀಕ್ಷಾ ಅಕ್ರಮ, ನೆಟ್ ಯುಜಿಸಿ ಪರೀಕ್ಷಾ ಅಕ್ರಮಗಳು ನಡೆದು ಹೋಗಿವೆ. ಅದೇ ರೀತಿ ಬಹುಕೋಟಿ ಷೇರು ಹಗರಣ ಕೂಡ ಸದ್ದು ಮಾಡಿದೆ. ಇದಕ್ಕೂ ಮೊದಲು ಕಳೆದ ಡಿಸೆಂಬರ್ನಲ್ಲಿ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಚುನಾವಣಾ ಬಾಂಡ್ ಅಕ್ರಮ ನಡೆದಿರುವ ಗಂಭೀರ ಆರೋಪ ಕೇಳಿ ಬಂದಿದೆ. ಹಾಗಾದ್ರೆ ಈಗ ಪಾದಯಾತ್ರೆ ಮಾಡ್ತಾ ಇರೋ ರಾಜ್ಯ ಬಿಜೆಪಿ ನಾಯಕರು ಮೋದಿ ರಾಜೀನಾಮೆಗಾಗಿ ಅದೇಕೆ ಪಟ್ಟು ಹಿಡಿಯುತ್ತಿಲ್ಲ? ಮೂಡ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಏನೇನೂ ಇಲ್ಲದಿದ್ರು ರಂಪ ಮಾಡ್ತಿರೋದಕ್ಕೆ ರಾಜ್ಯ ಬಿಜೆಪಿ ನಾಯಕರು. ಇವರಿಗೆ ಅದ್ಯಾವ ನೈತಿಕತೆ ಇದೆ ಅಂತೇಳಿ ಸಿಎಂ ರಾಜೀನಾಮೆಗೆ ಪಟ್ಟು ಹಿಡಿಯುತ್ತಿದ್ದಾರೆ. ರಾಜ್ಯ ಬಿಜೆಪಿ ನಾಯಕರ ಬಿಟ್ಟಿ ಆರೋಪಗಳು, ನವರಂಗಿ ನಾಟಕಗಳು ಜಗಜ್ಜಾಹೀರಾಗ್ತಾನೆ ಇವೆ. ಬಿಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿತ ನನ್ನನ್ನ ಯಾರು ನೋಡ್ತಾ ಇಲ್ಲ ಅಂತ ಅಂದ್ಕೊಳ್ಳುತ್ತಂತೆ. ಅದೇ ರೀತಿ ಇದೆ ಬಿಜೆಪಿ ನಾಯಕರ ಸ್ಥಿತಿ. ಕೇಂದ್ರ ಸರ್ಕಾರದ ಮೇಲೆ ಕೇಳಿ ಬಂದಿರೋ ಗಂಭೀರ ಆರೋಪಗಳನ್ನ ಬಿಟ್ಟು ಕೇವಲ ಸಿದ್ದರಾಮಯ್ಯನವರ ಮೇಲೆ ಕೇಳಿ ಬರೆದ ಮೂಡ ಪ್ರಕರಣವನ್ನ ಇಟ್ಕೊಂಡು ಎಳೆದಾಡ್ತಿದ್ದಾರೆ. ಇದಕ್ಕೆ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಪ್ರಚಾರ ಕೊಡ್ತಾ ಇರೋದು ಮತ್ತೊಂದು ವಿಪರ್ಯಾಸ. ಇದನ್ನ ನೋಡಿಕೊಂಡು ಮಾಜಿ ಸಿಎಂ ಬಿಎಸ್ವೈ ಸಿದ್ದರಾಮಯ್ಯನವರ ಮೇಲೆ ಗುಡುಗಿದ್ರು. ಕಮಲದಳ ಪಾದಯಾತ್ರೆ ಮುಗಿಯೋದ್ರೊಳಗೆ ಸಿದ್ದರಾಮಯ್ಯ ಸಿಎಂ ಹುದ್ದೆಗೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರು. ಇದಕ್ಕೆ ವ್ಯಂಗ್ಯವಾಗಿ ತಿರುಗೇಟು ಕೊಟ್ಟಿರೋ ಸಿಎಂ ಸಿದ್ದರಾಮಯ್ಯ ಬಿಎಸ್ ಯಡಿಯೂರಪ್ಪನವರ ಮೇಲೆ ಪೋಸ್ಕೋ ಕಾಯ್ದೆಯಡಿ ಕೇಸು ದಾಖಲಾಗಿದೆ. ಯಡಿಯೂರಪ್ಪ ತಟ್ಟೆಯಲ್ಲಿ ಹೆಗ್ಗಣವಲ್ಲ, ಕತ್ತೆಯೇ ಸತ್ತು ಬಿದ್ದಿದೆ. ಹೀಗಾಗಿ ನನ್ನ ರಾಜೀನಾಮೆ ಕೇಳುವ ನೈತಿಕತೆ ಅವರಿಗಿದೆಯಾ ಅಂತೇಳಿ ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ. ಅಷ್ಟೇ ಅಲ್ಲ, ಯಡಿಯೂರಪ್ಪ ವಿರುದ್ಧ ಈಗಾಗಲೇ ದೋಷಾರೋಪಣಾ ಪಟ್ಟಿ ಸಲ್ಲಿಕೆಯಾಗಿದೆ. ಸದ್ಯ ನ್ಯಾಯಾಲಯದಿಂದ ಜಾಮೀನು ಪಡೆದಿರೋದ್ರಿಂದ ಹೊರಗೆ ಇದ್ದಾರೆ. ಇಲ್ಲದಿದ್ರೆ ಜೈಲಿನಲ್ಲಿ ಇರಬೇಕಾಗಿತ್ತು. ಅವರ ಮೇಲೆ ಎಷ್ಟು ಕೇಸ್ ಇವೆ, ಯಾವ ಕೇಸ್ ಇವೆ ಎಂದು ಅವರಿಗೆ ಗೊತ್ತಿದೆಯೇ? ಈಗ ನನ್ನ ರಾಜೀನಾಮೆ ಕೇಳಲು ನೈತಿಕತೆ ಇದೆಯೇ? ಯಡಿಯೂರಪ್ಪ ಸೇರಿದಂತೆ ಬಿಜೆಪಿಯವರು 21 ಪ್ರಕರಣ ಎದುರಿಸುತ್ತಿದ್ದಾರೆ. ಈಗಾಗಲೇ ಕೆಲವನ್ನ ಸಿಐಡಿ ತನಿಖೆಗೆ ವಹಿಸಲಾಗಿದೆ. ಉಳಿದ ಎಲ್ಲಾ ಪ್ರಕರಣಗಳನ್ನು ತನಿಖೆಗೆ ನೀಡಲಾಗುವುದು ಅಂತೇಳಿ ಸಿಎಂ ಸಿದ್ದರಾಮಯ್ಯ ಗುಡುಗಿದ್ದಾರೆ. ಇನ್ನ ಸರ್ಕಾರದ ಬಳಿ ದುಡ್ಡಿಲ್ಲ ಎಂಬ ಬಿಜೆಪಿಯ ಆರೋಪಕ್ಕೆ ಪ್ರತಿಕ್ರಿಯಿಸಿರುವ ಸಿಎಂ ಸಿದ್ದರಾಮಯ್ಯ, ದುಡ್ಡು ಇಲ್ಲದಿದ್ರೆ ಇಷ್ಟೆಲ್ಲ ಯೋಜನೆ ಹೇಗೆ ಕೊಟ್ಟಿದ್ದೇವೆ? ಬಿಜೆಪಿಯವರು ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು. ಅವರು ಅಧಿಕಾರ ಇದ್ದಾಗ ಏನೂ ಮಾಡಲಿಲ್ಲ. ಈಗ ಸುಳ್ಳು ಸತ್ಯ ಮಾಡೋದ್ರಲ್ಲಿ ಪಳಗಿ ಬಿಟ್ಟಿದ್ದಾರೆ. ಸುಳ್ಳನ್ನೇ ಸತ್ಯ ಮಾಡುವುದು ಆರ್ಎಸ್ಎಸ್ನವರಿಂದ ತರಬೇತಿ ನೀಡಲಾಗಿದೆ ಅಂತೇಳಿ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಸಿದ್ದು ಡಿಕೆಗೆ ತಾಕತ್ತಿದ್ರೆ ಬಿವೈವಿ ಭ್ರಷ್ಟಾಚಾರ ಹೊರಗೆ ತರಲಿ. ಸಿದ್ದು ಡಿಕೆಶಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಸವಾಲ್. ಹೌದು ವೀಕ್ಷಕರೇ, ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ಗೆ ದಮ್ಮು ತಾಕತ್ತಿದ್ರೆ ವಿಜಯೇಂದ್ರ ಭ್ರಷ್ಟಾಚಾರ ಹೊರಗೆ ತರಲಿ ಅಂತೇಳಿ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸವಾಲ್ ಹಾಕಿದ್ದಾರೆ. ವಿಜಯಪುರದಲ್ಲಿ ಇತ್ತೀಚೆಗೆ ಮಾತನಾಡಿದ್ದ ಅವರು, ವಿಜಯೇಂದ್ರ ಕೊರೋನಾ ಸಂದರ್ಭದಲ್ಲಿ ಮಾಡಿದ ಭ್ರಷ್ಟಾಚಾರ ಹೊರಗೆ ಬರಲಿ. ಭ್ರಷ್ಟಾಚಾರ ಮಾಡಿದವರು ಭ್ರಷ್ಟಾಚಾರ ವಿರುದ್ಧ ಮಾಡುತ್ತಿರುವ ಹೋರಾಟಕ್ಕೆ ತಮ್ಮ ಬೆಂಬಲ ಇಲ್ಲ ಅಂತೇಳಿ ಬಿಜೆಪಿ ಪಾದಯಾತ್ರೆಗೆ ಟಾಂಗ್ ಕೊಟ್ಟಿದ್ದಾರೆ. ಭ್ರಷ್ಟ ಕುಟುಂಬವನ್ನ ಬಿಜೆಪಿ ಅಧ್ಯಕ್ಷರನ್ನಾಗಿ ಮುಂದುವರಿಸಬೇಡಿ. ಸಿದ್ದರಾಮಯ್ಯ ಡಿಕೆಶಿಗೆ ದಮ್ಮು ತಾಕತ್ತಿದ್ರೆ ವಿಜಯೇಂದ್ರ ಭ್ರಷ್ಟಾಚಾರ ಹೊರಗೆ ತರಲಿ ಅಂತೇಳಿ ಸವಾಲ್ ಎತ್ತಿದ್ದಾರೆ. ಆದ್ರೆ ಒಂದು ವಿಷಯ ಇಲ್ಲಿ ಅರ್ಥವಾಗ್ತಿಲ್ಲ. ಬಿಎಸ್ವೈ ಮತ್ತು ಬಿವೈ ವಿಜಯೇಂದ್ರ ಅವರ ಅಕ್ರಮ ಆಸ್ತಿ ಬಗ್ಗೆ, ಕೋವಿಡ್ ಹಗರಣದಲ್ಲಿ ಬಿಎಸ್ವೈ ಸರ್ಕಾರ 40,000 ಕೋಟಿ ಅಕ್ರಮ ನಡೆಸಿರೋದ್ರ ಬಗ್ಗೆ ಆರೋಪ ಮಾಡಿದ್ದು ಯತ್ನಾಳ್ ಅವರೇ. ಜೊತೆಗೆ ಆ ಕುರಿತ ದಾಖಲೆ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದು ಕೂಡ ಯತ್ನಾಳ್ ಅವರೇ. ಈಗ ಯತ್ನಾಳ್ ಅವರಿಗೆ ದಮ್ಮು ತಾಕತ್ತಿದ್ರೆ ಅವರ ಬಳಿ ಇರೋ ಆ ದಾಖಲೆ ಬಿಡುಗಡೆ ಮಾಡ್ಬೇಕಲ್ವಾ? ಯತ್ನಾಳ್ ಅವರು ಆ ಎದಿಗಾರಿಕೆ ತೋರಿಸಿ ಆನಂತರ ಸಿದ್ದು ಮತ್ತು ಡಿಕೆಶಿ ತಾಕತ್ ಬಗ್ಗೆ ಮಾತನಾಡಿದ್ರೆ ಒಳ್ಳೇದಲ್ವಾ? ಬಸನಗೌಡ ಪಾಟೀಲ್ ಯತ್ನಾಳ್ ದಾಖಲೆ ಬಿಡುಗಡೆಗೆ ಅದೇಕೆ ಮೀನಾಮೇಷ ಎಣಿಸುತ್ತಿದ್ದಾರೆ ಅನ್ನೋದೇ ಇಲ್ಲಿ ಯಕ್ಷ ಪ್ರಶ್ನೆ. ಆದ್ರೆ ಒಂದಂತೂ ಸದ್ಯ ಮೂಡ ಪ್ರಕರಣದಲ್ಲಿ ಸಿದ್ದುನ ಆಧಾರರಹಿತವಾಗಿ ಕೆಣಕಲಾಗುತ್ತಿದೆ. ಇದು ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಸೇಡಿನ ರಾಜಕಾರಣಕ್ಕೆ ತಿರುಗೋದು ಗ್ಯಾರಂಟಿ. ಅದು ಸಾಧ್ಯವಾಗಿದ್ದೇ ಆದ್ರೆ ಬಿಜೆಪಿ ನಾಯಕರ ವಿರುದ್ಧ ವಿನಾಕಾರಣ ಆರೋಪ ಹೊರಿಸಿ ವಿಚಾರಣೆ ನೆಪದಲ್ಲಿ ಸಿದ್ದು ಸರ್ಕಾರ ಕೂಡ ಟಾರ್ಚರ್ ಮಾಡಲು ಅವಕಾಶಗಳಿವೆ ಅನ್ನೋದನ್ನ ಬಿಜೆಪಿ ನಾಯಕರು ಕೂಡ ಮರೆಯುವಂತಿಲ್ಲ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.